ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಸೋಷಿಯಲ್ನ ಹಿಸ್ಟ್ರಿಯ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಅರ್ಲಿ ಸೊಸೈಟಿ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಾಪ್ಟರ್ ಒಳಗೆ ಹೋಗೋದಕ್ಕೂ ಮೊದಲು ನೀವಿಲ್ಲಿ ಒಂದು ಅಬ್ಸರ್ವ್ ಮಾಡಿರ್ತೀರ, ನಿಮ್ಮ ಟೆಕ್ಸ್ಟ್ ಬುಕ್ನ 3 ಸೆಕ್ಷನ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಹಿಸ್ಟ್ರಿ, ಒಂದು ಸಿವಿಕ್ಸ್ ಮತ್ತು ಒಂದು ಜಿಯೋಗ್ರಫಿ ಅಂತ. ಪ್ರೀವಿಯಸ್ 5th ಗ್ರೇಡಲ್ಲೆಲ್ಲ ಈ ಥರ ಇರಲಿಲ್ಲ, ಒಂದೇ ಸೋಷಿಯಲ್ ಅಂತ ಮಾತ್ರ ಇತ್ತು. ಈಗ ನೀವು ಹೈಯರ್ ಕ್ಲಾಸಿಗೆ ಬರ್ತಾ ಇರೋದ್ರಿಂದ ಇದನ್ನು ಫರ್ದರ್ ಡಿವೈಡ್ ಮಾಡಿಕೊಂಡು ಹೋಗಿದ್ದಾರೆ. ಏನಿಲ್ಲ, ತುಂಬ ಸಿಂಪಲ್ಲು. ಹಿಸ್ಟ್ರಿ ಅಂದರೆ ಹಳೆ ಕಾಲದ ಬಗ್ಗೆ ತಿಳ್ಕೊಳ್ಳೋವಂಥದ್ದು, ಸಿವಿಕ್ಸ್ ಅಂದರೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋವಂಥದ್ದು, ಜಿಯೋಗ್ರಫಿ ಅಂದರೆ ಭೂಮಿ ಬಗ್ಗೆ ಅಥವಾ ಕಲ್ಲು ಬಗ್ಗೆ, ಮಣ್ಣು ಬಗ್ಗೆ, ಭೂಮಿ ಒಳಗಡೆ ಏನಿದೆ, ಭೂಮಿ ಯಾವ ಥರ ಫಾರ್ಮ್ ಆಯಿತು, ಇದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಜಿಯೋಗ್ರಫಿ ಆಗಿರುತ್ತೆ. ಸೊ ಈಗ ಫಸ್ಟ್ ಚಾಪ್ಟರ್ ಆದಂಥ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟಾರಿಕ್ ಸೊಸೈಟಿ, ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಅರ್ಲಿ ಸೊಸೈಟಿ ಅಂದರೂ ಒಂದೇ, ಪ್ರೀ ಹಿಸ್ಟಾರಿಕ್ ಸೊಸೈಟಿ ಅಂದರೂ ಒಂದೇ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಈಗ ಚಾಪ್ಟರ್ ಹೆಸರು ಹೇಳಿದೆ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಅಂತ ಒಂದು ಪಾರ್ಟು. ಸೊ ಹಿಸ್ಟ್ರಿ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಹಿಸ್ಟ್ರಿ? ವಾಟ್ ಈಸ್ ಹಿಸ್ಟ್ರಿ? ದಿ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ಅಂದರೆ ನಾವು ಹಳೆ ಕಾಲದಲ್ಲಿ ನಡೆದಿರುವಂಥ ಇವೆಂಟ್ಸ್, ಪಾಸ್ಟ್ ಇವೆಂಟ್ಸ್ ಅಂದರೆ ಮೊದಲೇ ನಡೆದಿರುವಂಥ ಕೆಲವು ಘಟನೆಗಳ ಬಗ್ಗೆ ತಿಳ್ಕೊಳ್ಳೋದನ್ನು ಹಿಸ್ಟ್ರಿ ಅಂತ ಕರಿತೀವಿ. ಮತ್ತು ಬರೀ ಸುಮ್ಮನೆ ತಿಳ್ಕೊಳ್ಳೋದಲ್ಲ, ಅದನ್ನು ಸಿಸ್ಟಮ್ಯಾಟಿಕ್ಲಿ ಪ್ರೆಸೆಂಟ್ ಮಾಡಿರಬೇಕು. ಇದೇನು ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಇಟ್ ಇಂಟ್ರೊಡ್ಯೂಸಸ್ ದಿ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಟೆಲ್ಸ್ ಅಬೌಟ್ ದಿ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದಟ್ ಜರ್ನಿ. ನೋಡಿ, ಹಿಸ್ಟ್ರಿ ಏನು ಮಾಡುತ್ತೆ, ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ಯಾವ ರೀತಿ ಟ್ರಾವೆಲ್ ಮಾಡಿದ್ವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದರೆ ನಾವು ಮೊದಲು ಕೋತಿಗಳಿಂದ ಮನುಷ್ಯರಾಗಿ ಎವಾಲ್ವ್ ಆದ್ವಲ್ಲ, ಸೊ ಮನುಷ್ಯರಾದ್ಮೇಲೆ ಏನೇನು ಮಾಡ್ಕೊಂಡು ಬಂದ್ವಿ, ಯಾವ ರೀತಿ ಡೆವಲಪ್ ಆಗ್ಕೊಂಡು ಬಂದ್ವಿ ಅನ್ನೋದನ್ನು ನಮ್ಗೆ ಹೇಳುತ್ತೆ. ಮತ್ತು ಈ ಡೆವಲಪ್ಮೆಂಟ್ ಫೇಸ್ಗಳಲ್ಲಿ ನಾವು ಮಾಡಿರುವಂಥ ತಪ್ಪುಗಳು, ಫೇಲ್ಯೂರ್ಗಳು ಏನೇನಿದೆ, ಮತ್ತು ಸಕ್ಸಸ್, ಒಳ್ಳೇದುಗಳು ಏನಿದೆ, ಅದ್ರ ಬಗ್ಗೆ ಕೂಡ ನಮಗೆ ಹಿಸ್ಟ್ರಿನೇ ತಿಳಿಸ್ಕೊಡೋವಂಥದ್ದು. ವೈಲ್ ಎಕ್ಸ್ಪ್ಲೈನಿಂಗ್ ದಿ ಹಿಸ್ಟಾರಿಕಲ್ ಇನ್ಸಿಡೆಂಟ್ಸ್, ದಿ ಅಕ್ಯುರೇಸಿ ಆಫ್ ಟೈಮ್, ಪ್ಲೇಸ್ ಆ್ಯಂಡ್ ಪರ್ಸನ್ ಈಸ್ ಮೇಂಟೈನ್ಡ್. ಈಗ ಹಿಸ್ಟಾರಿಕಲ್ ಇನ್ಸಿಡೆಂಟ್ ಅಂದರೆ ಹಳೆ ಕಾಲದಲ್ಲಿ ನಡೆದಿರುವಂಥದ್ದು ಏನಾದರೂ ಒಂದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಲ್ಲಿ ಟೈಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಪ್ಲೇಸ್ ಇಂಪಾರ್ಟೆಂಟ್ ಇರುತ್ತೆ, ಪರ್ಸನ್ ಇಂಪಾರ್ಟೆಂಟ್ ಇರುತ್ತೆ. ಇದೇನು ಅಂದರೆ ಸಿಂಪಲ್ಲು, ಇಲ್ಲಿ ಕೆಳಗಡೆ ಅವರೇ ನೋಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾನು ಬೇರೆ ಥರ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈಗ ಹಳೆ ಕಾಲದಲ್ಲಿ ನಡೆದಿರೋದನ್ನು ಸ್ಟೋರಿ ಥರ ಕೂಡ ಹೇಳ್ಬೋದು, ಹಿಸ್ಟ್ರಿ ಥರ ಕೂಡ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಅಜ್ಜಿ ಮಿತ್ರ ಒಂದೇನೋ ಕತೆ ಕೇಳ್ತಾ ಇರ್ತೀರ. ಅಜ್ಜಿ ಏನು ಹೇಳ್ತಾರೆ, ಒನ್ಸ್ ಅಪಾನ್ ಎ ಟೈಮ್ ದೆರ್ ವಾಸ್ ಅ ಕಿಂಗ್ ಇನ್ ಒನ್ ಪ್ಲೇಸ್, ಈ ಫಾಟ್ ಎ ಬ್ಯಾಟಲ್. ಅಂದರೆ ಹಳೆ ಕಾಲದಲ್ಲಿ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಆ ರಾಜ ಒಂದು ಯುದ್ಧ ಮಾಡ್ದ ಅಂತ ಹೇಳ್ತಾರೆ. ಇದು ಹಿಸ್ಟ್ರಿ ಆಗೋದಿಲ್ಲ, ಇದು ಬರೀ ಸ್ಟೋರಿ ಆಗುತ್ತೆ, ಕತೆ ಆಗುತ್ತೆ. ಯಾಕೆ? ಇಲ್ಲಿ ನಮಗೆ ಟೈಮ್ ಗೊತ್ತಿಲ್ಲ, ಪ್ಲೇಸ್ ಗೊತ್ತಿಲ್ಲ, ಪರ್ಸನ್ ಗೊತ್ತಿಲ್ಲ. ಒಂದಾನೊಂದು ಕಾಲದಲ್ಲಿ ಅಂತ ಹೇಳಿದ್ದಾರೆ. ಯಾವ ಕಾಲದಲ್ಲಿ? 500 ವರ್ಷದಿಂದನ, 1000 ವರ್ಷದಿಂದನ ನಮಗೆ ಗೊತ್ತಿಲ್ಲ. ಒಂದು ಪ್ಲೇಸು, ರಾಜ ಇದ್ದ, ಎಲ್ಲಿದ್ದ? ಬೆಂಗಳೂರಲ್ಲಿದ್ನ, ಮೈಸೂರಲ್ಲಿದ್ನ, ಇಲ್ಲ ಮಲೇಷ್ಯಾದಲ್ಲಿದ್ನ, ಇಲ್ಲ ಇಂಡೋನೇಷ್ಯಾದಲ್ಲಿದ್ನ, ಗೊತ್ತಿಲ್ಲ ನಮಗೆ ಪ್ಲೇಸ್. ಮತ್ತು ಪರ್ಸನ್, ಯಾರು ಆ ರಾಜ? ವಿಕ್ರಮಾದಿತ್ಯನ, ಅಶೋಕನ, ಶಿವಾಜಿನ, ಯಾರು ಅಂತ ಗೊತ್ತಿಲ್ಲ. ಸೊ ಸ್ಟೋರಿಯಲ್ಲಿ ಇದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಆದರೆ ಹಿಸ್ಟ್ರಿಯಲ್ಲಿ ಇದೆಲ್ಲ ಇರುತ್ತೆ. ಸೊ ಹಿಸ್ಟ್ರಿ ಯಾವ ಥರ ಹೋಗುತ್ತೆ? ಇನ್ 261 BC, 261 BC ಅಂದರೆ ಅರೌಂಡ್ 2300 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ. ಅಷ್ಟು ವರ್ಷಗಳ ಹಿಂದೆ ಅಂತ ಟೈಮ್ ಗೊತ್ತಾಯಿತು. ಕಿಂಗ್ ಅಶೋಕ, ಅಲ್ಲಿ ರಾಜ ಯಾರಿದ್ದ? ಸೊ ಅಶೋಕ ಅಂತ. ಸೊ ಆ ಪರ್ಸನ್ ಹೆಸರು ಗೊತ್ತಾಯಿತು. ಎಲ್ಲಿ ಜಾಗ? ಪಾಟಲಿಪುತ್ರ ಅಂದರೆ ಬಿಹಾರಲ್ಲಿದೆ. ಸೊ ಅಲ್ಲಿ ಗೊತ್ತಾಯಿತು. ಇವನು ಯುದ್ಧ ಎಲ್ಲಿ ಮಾಡ್ದ? ಕಳಿಂಗ ಅಂದರೆ ಈಗ ಒಡಿಶಾ ಅಂತೀವಲ್ಲ, ಸೊ ಆ ಜಾಗದಲ್ಲಿ. ಸೊ ಈ ಪರ್ಟಿಕ್ಯುಲರ್ ಡೀಟೇಲ್ಸ್ ಎಲ್ಲ ಇದೆ. ಸೊ ಇದು ಹಿಸ್ಟ್ರಿ ಆಗುತ್ತೆ. ಸೊ ಅಜ್ಜಿ ಕತೆ ಹೇಳುವಾಗ ಒಂದಾನೊಂದು ಕಾಲದಲ್ಲಿ ರಾಜ ಇದ್ದ ಅಂತ ಹೇಳಿದ್ರೆ ಕತೆ, ಯಾವಾಗ ಇಂಥ ರಾಜ ಇದ್ದ, ಇಂಥ ಟೈಮಲ್ಲಿ, ಇಂಥ ಜಾಗದಲ್ಲಿ ಅಂತ ಹೇಳಿದ್ರೆ ಅದು ಹಿಸ್ಟ್ರಿ. ಓಕೆ, ಸೊ ದಿಸ್ ಮೀನ್ಸ್ ವೆನ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್, ವೇರ್ ಆ್ಯಂಡ್ ಬೈ ಹೋಮ್. ಇದೆಲ್ಲ ನಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೀಸ್ ಶುಡ್ ಬಿ ಕ್ಲಿಯರ್. ಇವೆಲ್ಲ ಕ್ಲಿಯರ್ ಆಗಿರ್ಬೇಕು ನಮಗೆ. ಸೊ ಆವಾಗ ಹಿಸ್ಟ್ರಿ ಆಗುತ್ತೆ, ಇಲ್ಲಾಂದರೆ ಅದು ಬರೀ ಸ್ಟೋರಿಯಾಗಿ ಉಳ್ಕೊಳ್ಳುತ್ತೆ. ಈಗ ಹಿಸ್ಟ್ರಿ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಈಗ ವೈ ಡು ವಿ ನೀಡ್ ಹಿಸ್ಟ್ರಿ ಅಂತ ತಿಳ್ಕೊಳ್ಳೋಣ. ಅಂದರೆ ಹಿಸ್ಟ್ರಿ ನಮಗೆ ಏನಕ್ಕೆ ಬೇಕು? ಸುಮ್ಮನೆ ಏನೋ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ನಮಗೆ ಎಕ್ಸಾಮಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾ, ಅಥವಾ ರಿಯಲ್ ಲೈಫಲ್ಲೂ ಕೂಡ ನಮಗೇನಾದರೂ ಯೂಸ್ ಆಗುತ್ತಾ ಅಂತ ನೋಡೋಣ. ಚಿಲ್ಡ್ರನ್, ಇಮ್ಯಾಜಿನ್ ಯು ಆರ್ ಟಚಿಂಗ್ ದಿ ಫ್ಲೇಮ್ಸ್ ಆಫ್ ದಿ ಫೈರ್. ವಾಟ್ ವಿಲ್ ಹ್ಯಾಪನ್? ಫಾರ್ ಎಕ್ಸಾಂಪಲ್, ನೀವೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ.
ನೀವು ಮಮ್ಮಿ ಏನೋ ಒಂದು ಸ್ಟವ್ ಹಚ್ಚಿರ್ತಾರೆ, ಬೆಂಕಿ ಇನ್ನೂ ಉರಿತಾ ಇರುತ್ತೆ, ಅದನ್ನು ಮುಟ್ಟಿರೋ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಾಗುತ್ತೆ ಮುಟ್ಟಿದ್ರೆ? ದಿ ಫೈರ್ ವಿಲ್ ಬರ್ನ್. ಆ ಬೆಂಕಿ ನಿಮ್ಮನ್ನು ಸುಡುತ್ತೆ ಅಲ್ವಾ? ದಿಸ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್. ಇದನ್ನು ನಾವು ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ, ಅಥವಾ ಅನುಭವ. ಅಂದರೆ ಒಂದು ಸರಿ ನಮ್ಗೆ ಆಗಿರೋದು ನಮಗೆ ನೆನಪಿರೋ ಅಂಥದ್ದು. ವಿಲ್ ಯು ಟಚ್ ದಿ ಫೈರ್ ಅಗೈನ್? ನೋ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಬರ್ನಿಂಗ್ ಸೆನ್ಸೇಷನ್. ಅದೇ ಬೆಂಕಿನ ಮತ್ತೆ ನೀವು ಏನಾದರೂ ಮುಟ್ತೀರಾ? ಇಲ್ಲ, ಯಾಕೆಂದರೆ ನಿಮ್ಗೆ ಆಲ್ರೆಡಿ ಅದನ್ನು ಮುಟ್ಟಿದ್ರೆ ಸುಡುತ್ತೆ ಅನ್ನೋದು ನಿಮಗೆ ಗೊತ್ತಾಗೋಗಿದೆ. ವಿ ಕಾಲ್ ದಿಸ್ ಆ್ಯಸ್ ಮೆಮೊರಿ ಪವರ್ ಆರ್ ರಿಟೆನ್ಷನ್. ಇದನ್ನು ನಾವೇನಂತ ಕರಿತೀವಿ? ಮೆಮೊರಿ ಅಂತ ಕರಿತೀವಿ. ಅಂದರೆ ನಮ್ಮ ಮೈಂಡಲ್ಲಿ ಅದೆಲ್ಲ ಸ್ಟೋರ್ ಆಗಿದೆ, ಇದು ಮುಟ್ಟಿದ್ರೆ ಸುಡುತ್ತೆ ಅಂತ. ಥಿಂಕ್ ಲೈಕ್ ದಿಸ್. ವಾಟ್ ವುಡ್ ಹ್ಯಾಪನ್ ಇಫ್ ಹ್ಯೂಮನ್ ಬೀಯಿಂಗ್ಸ್ ಡು ನಾಟ್ ಹ್ಯಾಡ್ ದಿಸ್ ಮೆಮೊರಿ ಪವರ್? ಹ್ಯೂಮನ್ ಬೀಯಿಂಗ್ಸ್ಗೆ ಈ ಮೆಮೊರಿ ಪವರ್ ಇರಲಿಲ್ಲ ಅಂದರೆ ಏನಾಗಿರೋದು? ನಾವು ಪ್ರತಿಯೊಂದು ಸರಿ ಸ್ಟವಲ್ಲಿ ಬೆಂಕಿ ಕಾಣಿಸಿದಾಗ ಅದು ಸುಡುತ್ತಾ ಇಲ್ವಾ ನಮಗೆ ಗೊತ್ತಾಗ್ತಿರಲಿಲ್ಲ. ನಾವು ಹೋಗಿ ಪ್ರತಿ ಸರಿ ಮುಟ್ಟಿ ನಾವು ಸುಟ್ಕೊಂಡು ವಾಪಸ್ ಬರ್ತಿದ್ವಿ. ಇದೇ ಮಿಸ್ಟೇಕ್ಸ್ನ ನಾವು ರಿಪೀಟೆಡ್ಲಿ ಮಾಡ್ತಾಯಿದ್ವಿ. ದೇ ಮೈಟ್ ಹ್ಯಾವ್ ರಿಪೀಟೆಡ್ ದಿ ಮಿಸ್ಟೇಕ್ಸ್ ಅಗೈನ್ ಆ್ಯಂಡ್ ಅಗೈನ್. ಹೆನ್ಸ್ ಹ್ಯೂಮನ್ ಪ್ರೋಗ್ರೆಸ್ ಈಸ್ ನಾಟ್ ಪಾಸಿಬಲ್. ಆ ಥರ ಆಗಿದ್ದರೆ ನಾವು ಇಷ್ಟು ಡೆವಲಪ್ ಆಗೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಒಂದೇ ತಪ್ಪನ್ನು ಮಾಡಿಕೊಂಡು ಇರ್ತಾಯಿದ್ವಿ. As memory power plays a vital role in the development of human beings, even for society or for a country, memory power is needed for its development. ನೋಡಿ, ಈಗ ಇಂಡಿವಿಜುವಲ್ ವ್ಯಕ್ತಿಯಾಗಿ ನನಗೆ ಯಾವ ರೀತಿ ಮೆಮೊರಿ ಪವರ್ ಬೇಕು ಅಂದರೆ, ಒಂದು 6 ತಿಂಗಳಿಂದನೋ ವರ್ಷದಿಂದನೋ ಮಾಡಿರೋ ತಪ್ಪನ್ನು ಮತ್ತೆ ರಿಪೀಟ್ ಮಾಡದೇ ಇರೋದಕ್ಕೆ ನನಗೆ ಮೆಮೊರಿ ಪವರ್ ಅನ್ನೋದು ಅಥವಾ ಎಕ್ಸ್ಪೀರಿಯನ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಅದೇ ಥರ ಬರೀ ಹ್ಯೂಮನ್ ಬೀಯಿಂಗ್ಸಿಗೆ ಮಾತ್ರ ಅಲ್ಲ, ಯಾವುದಾದ್ರು ಒಂದು ದೇಶ ಇರ್ಬೋದು, ಯಾವುದಾದ್ರು ಒಂದು ಸೊಸೈಟಿಗೂ ಕೂಡ ಒಂದು ಮೆಮೊರಿ ಪವರ್ ಅನ್ನೋದು ಬೇಕು. ಈ ಮೆಮೊರಿ ಇದ್ದರೆ ನಮಗೆ ಮೊದಲು ಏನು ತಪ್ಪು ಮಾಡಿದ್ವಿ, ಅಥವಾ ಮೊದಲು ಏನು ಒಳ್ಳೇದು ಮಾಡಿದ್ವಿ, ಮೊದಲು ಏನು ಸರಿ ಮಾಡಿದ್ವಿ, ಮೊದಲು ಏನು ತಪ್ಪು ಮಾಡಿದ್ವಿ, ಇದೆಲ್ಲದ್ರ ಬಗ್ಗೆ ಕೂಡ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಮೆಮೊರಿ ಪವರ್ನೇ ನಾವು ಹಿಸ್ಟ್ರಿ ಅಂತ ಕರಿಬೋದು. ಒಂದು ವೇಳೆ ನಮಗೆ ಮೆಮೊರಿ ಪವರ್ ಇರಲಿಲ್ಲ ಅಂದರೆ ಏನು ಮಾಡ್ತಿದ್ವಿ? ಪ್ರತಿ ಸರಿನೂ ನಾವು ಏನಾದ್ರು ಒಂದು ಚಿಕ್ಕ ಪುಟ್ಟಕ್ಕೆಲ್ಲ ಯುದ್ಧಗಳಿಗೆ ಹೋಗ್ತಾಯಿದ್ವಿ, ಚಿಕ್ಕ ಪುಟ್ಟದಕ್ಕೆಲ್ಲ ಕಿತ್ತಾಡ್ಕೊತಾ ಇದ್ವಿ. ಓಕೆ, ಇವಾಗ ನಮಗೆ ಆ ಮೆಮೊರಿ ಪವರು ಹಳೆ ಕಾಲದಲ್ಲಿ ಏನು ನಡೆದಿದೆ ಹಿಸ್ಟ್ರಿಯಲ್ಲಿ ಇದೆಲ್ಲ ಗೊತ್ತಿರೋದ್ರಿಂದ ಏನು ಮಾಡ್ತೀವಿ? ಅದನ್ನೆಲ್ಲ ನಾವು ತುಂಬ ಅವಾಯ್ಡ್ ಮಾಡ್ತೀವಿ. ಸೊ ಮೆಮೊರಿ ಪವರ್ ಇಂಪಾರ್ಟೆಂಟ್. ದೆನ್ ವಾಟ್ ಸಾರ್ಟ್ ಆಫ್ ಮೆಮೊರಿ ಪವರ್ ಈಸ್ ನೀಡೆಡ್ ಫಾರ್ ಎ ಸೊಸೈಟಿ ಆ್ಯಂಡ್ ಫಾರ್ ಎ ಕಂಟ್ರಿ? ಸೊ ಈಗ ನಾನು ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ಇದರಲ್ಲಿ ಇನ್ನೂ ಹೇಳಿಲ್ಲ. ಸೊ ಯಾವ ಥರ ಮೆಮೊರಿ ಪವರ್ ಬೇಕು? ಆ ಮೆಮೊರಿ ಪವರ್ನ ನಾವು ಹಿಸ್ಟ್ರಿ ಅಂತ ಕರಿತೀವಿ. ಸೊ ಹಿಸ್ಟ್ರಿನ ತಿಳ್ಕೊಂಡ್ರೆ ನಮ್ಗೆ ಹಳೆ ಕಾಲದಲ್ಲಿ ಮಾಡಿರೋ ತಪ್ಪುಗಳ ಬಗ್ಗೆ, ಹಳೆ ಕಾಲದಲ್ಲಿ ಮಾಡಿರೋಂಥ ಒಳ್ಳೆಯದ್ರ ಬಗ್ಗೆ, ಸರಿ ಬಗ್ಗೆ ಗೊತ್ತಾಗತ್ತೆ. ಸೊ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ಮೆಮೊರಿ ಪವರ್, ಲೈಕ್ವೈಸ್ ಎ ಸೊಸೈಟಿ, ಸ್ಟೇಟ್, ಕಂಟ್ರಿ ಆರ್ ಈವನ್ ಫಾರ್ ದಿಸ್ ವರ್ಲ್ಡ್, ಹಿಸ್ಟ್ರಿ ಹ್ಯಾಸ್ ಬಿಕಮ್ ಎ ಮೆಮೊರಿ ಪವರ್. ಓಕೆ, history tells our ancestors' experience of joys and sorrows and problems faced when decisions taken at the time of good or bad. ಸೊ ಹಿಸ್ಟ್ರಿ ಏನು ಹೇಳುತ್ತೆ? ನಮ್ಮ ಹಳೆ ಕಾಲದ ಆ್ಯನ್ಸಿಸ್ಟರ್ಸ್ ಅಂದರೆ ನಮ್ಮ ತಾತ ಮುತ್ತಾತರು, ಇವರೊಂದು 5 ಜನರೇಷನ್ 10 ಜನರೇಷನ್ ಹಿಂದೆ ನಾವು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ, ಮತ್ತು ಆವಾಗ ನಾವು ತೊಗೊಂಡಿರೋ ಡಿಸಿಷನ್ನು ವರ್ಕ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ತಿಳಿಸ್ಕೊಡುತ್ತೆ. ನಾಟ್ ಓನ್ಲಿ ದಟ್, ಇಟ್ ವಾರ್ನ್ಸ್ ವೆನ್ ಟೇಕಿಂಗ್ ಫರ್ದರ್ ಡಿಸಿಷನ್ಸ್. ಸೊ ಹಿಸ್ಟ್ರಿ ನಾವು ತಿಳ್ಕೊಂಡಿದ್ರಿ ಅಂದರೆ ನೆಕ್ಸ್ಟು ಅದೇ ಥರ ಡಿಸಿಷನ್ ತೊಗೊಳಕ್ಕೆ ಹೋದರೆ ನಮಗೆ ವಾರ್ನ್ ಮಾಡುತ್ತೆ. ಓಕೆ, ನೀವು ಮೊದಲು ಈ ಥರ ಡಿಸಿಷನ್ ತೊಗೊಂಡಿದ್ವಿ, ಅದು ತಪ್ಪಾಗಿತ್ತು, ಈ ಸರಿ ಆದರೂ ಸರಿ ಮಾಡ್ಕೊಳ್ಳೋಣ ಅಂತ. ದಿ ಫಿಲಾಸಫೀಸ್ ಆ್ಯಂಡ್ ಐಡಿಯಾಲಜೀಸ್ ಆಫ್ ಅವರ್ ಆನ್ಸಿಸ್ಟರ್ಸ್ ಇನ್ ಹಿಸ್ಟ್ರಿ ಹ್ಯಾಸ್ ಬಿಕಮ್ ದಿ ಮಾಡೆಲ್ ಆ್ಯಂಡ್ ಬೀಕನ್ ಟು ದಿ ಫ್ಯೂಚರ್ ಜನ್ರೇಷನ್ಸ್. ಸೊ ನಮ್ಮ ಆನ್ಸಿಸ್ಟರ್ಸ್ ಏನು ಹಿಸ್ಟ್ರಿಯಲ್ಲಿ ಅಂದರೆ ಹಳೆ ಕಾಲದಲ್ಲಿ ಅವರು ಏನು ಫಿಲಾಸಫಿಗಳು ಫಾಲೋ ಮಾಡಿದರು, ಐಡಿಯಾಲಜೀಸ್ನ ಫಾಲೋ ಮಾಡಿದರು, ಅದೆಲ್ಲ ನಮಗೆ ಮಾಡೆಲ್ ಆಗುತ್ತೆ ಫ್ಯೂಚರ್ ಜನ್ರೇಷನ್ಸ್ಗೆ. ದೇರ್ ಬ್ರೇವರಿ, ಪ್ರಾವ್ನೆಸ್ ಆ್ಯಂಡ್ ಸ್ಯಾಕ್ರಿಫೈಸಸ್ ವಿಲ್ ಬಿ ಎನ್ ಇನ್ಸ್ಪಿರೇಷನ್ ಟು ದೆಮ್. ನೋಡಿ, ನಮಗೆ ಅವರು ಮಾಡಿದಂಥ ಸಾಹಸಗಳಿರುತ್ತಲ್ಲ, ಅವರು ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡಿದ್ದಿರ್ಬೋದು, ಅಥವಾ ಬೇರೆ ದೇಶದ ರಾಜರ ಜೊತೆ ಹೋರಾಟ ಮಾಡಿದ್ದಿರ್ಬೋದು, ಅವ್ರು ಮಾಡಿದಂಥ ತ್ಯಾಗ ಇರ್ಬೋದು, ಇದೆಲ್ಲ ನಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ. ಈಗ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ತಿಳ್ಕೊಳ್ಳೋವಾಗ ಇರ್ಬೋದು, ಶಿವಾಜಿ ಮಹಾರಾಜ್ ಬಗ್ಗೆ ತಿಳ್ಕೊಳ್ಳೋವಾಗಿರ್ಬೋದು, ಟಿಪ್ಪು ಸುಲ್ತಾನ್ ಬಗ್ಗೆ ತಿಳ್ಕೊಳ್ಳೋವಾಗಿರ್ಬೋದು, ಅವೆಲ್ಲ ಏನು ನಾವು ನೆನೆಸ್ಕೊತೀವಿ? ಅವರು ಎಷ್ಟು ಧೈರ್ಯವಾಗಿ ಫೈಟ್ ಮಾಡಿದ್ರು, ಅವ್ರು ಎಷ್ಟು ಧೈರ್ಯವಾಗಿ ಅವ್ರ ಜನಗಳಿಗೋಸ್ಕರ ಹೋರಾಟ ಮಾಡಿದ್ರು, ತ್ಯಾಗ ಮಾಡಿದ್ರು ಅನ್ನೋದನ್ನು ನಾವು ತಿಳ್ಕೊತೀವಿ. ಅದೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಬಿಸೈಡ್ಸ್ ದಿಸ್, ಹಿಸ್ಟ್ರಿ ಕ್ರಿಯೇಟ್ಸ್ ಅಡ್ಮಿರೇಷನ್ ಆ್ಯಂಡ್ ರೆಸ್ಪೆಕ್ಟ್ ಬೈ ಇಂಟ್ರೊಡ್ಯೂಸಿಂಗ್ ಅವರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ಇದ್ರ ಜೊತೆಗೆ ಹಿಸ್ಟ್ರಿ ತಿಳ್ಕೊಳ್ಳೋದ್ರಿಂದ ನಮ್ಮ ಕಲ್ಚರ್ ಯಾವ ಥರ ಇತ್ತು, ನಮ್ಮ ಹಳೆ ಕಾಲದಿಂದ ಯಾವ ರೀತಿ ಇದ್ವಿ ನಾವು, ಇದೆಲ್ಲ ನಮಗೆ ತಿಳಿಸ್ಕೊಟ್ಟು ನಮ್ಮಲ್ಲಿ ಒಂದು ಪ್ರೌಡ್ ಫೀಲಿಂಗ್ನ ಕ್ರಿಯೇಟ್ ಮಾಡುತ್ತೆ. ಹೆರೋಡಟಸ್ ಆಫ್ ಗ್ರೀಸ್, ಹೆರೋಡಟಸ್ ಅಂದರೆ ಹೆಸರು, ಗ್ರೀಸ್ ದೇಶದವನು,
ವಾಸ್ ದಿ ಫಸ್ಟ್ ಪರ್ಸನ್ ಟು ಶೋ ಹೌ ಟು ಕ್ರಿಯೇಟ್ ಹಿಸ್ಟ್ರಿ. ಸೊ ಮೊದಲು ಹಿಸ್ಟ್ರಿನ ಕ್ರಿಯೇಟ್ ಮಾಡೋದು ಯಾವ ಥರ ಒಂದು ಸೈಂಟಿಫಿಕ್ ವೇಯಲ್ಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದು ಹೆರೋಡಟಸ್ ಅಂತ. ಇವನು ಗ್ರೀಸ್ ದೇಶದವನು. ದೇರ್ ಫೋರ್ ಈಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಹಿಸ್ಟ್ರಿ. ಅದಕ್ಕೆ ಹೆರೋಡಟಸ್ನ ನಾವು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ. ಸೊ ಹಿಸ್ಟ್ರಿ ಅಂದ್ರೇನು ಗೊತ್ತಾಯಿತು, ಹಿಸ್ಟ್ರಿ ಏನಕ್ಕೋಸ್ಕರ ತಿಳ್ಕೊಳ್ಬೇಕು ಅಂತ ಗೊತ್ತಾಯಿತು. ಈಗ ಯಾವ ರೀತಿ ತಿಳ್ಕೊಳ್ಳೋದು, ಹೆಂಗೆ ನಮಗೆ ಗೊತ್ತಾಗುತ್ತೆ ಹಿಸ್ಟ್ರಿ ಇದು ಅಥವಾ ಬರೀ ಸ್ಟೋರಿ ಅಂತ ನೋಡೋಣ. ಸೋರ್ಸಸ್. ದೋಸ್ ಹೂ ಸ್ಪೆಷಲೈಸ್ ಇನ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ಆರ್ ಕಾಲ್ಡ್ ಹಿಸ್ಟೋರಿಯನ್ಸ್. ನೋಡಿ, ಯಾರು ಹಿಸ್ಟ್ರಿನ ಸ್ಟಡಿ ಮಾಡ್ತಾರೆ, ಓಕೆ, ಅವ್ರನ್ನ ನಾವು ಹಿಸ್ಟೋರಿಯನ್ಸ್ ಅಂತ ಕರಿತೀವಿ. ದೇ ಯೂಸ್ ಎವಿಡೆನ್ಸಸ್ ಟು ಟೆಲ್ ಹಿಸ್ಟ್ರಿ ಕಾಂಕ್ರೀಟ್ಲಿ ಆ್ಯಂಡ್ ಡೆಫಿನೆಟ್ಲಿ. ಸೊ ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಹಿಸ್ಟ್ರಿನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಒಬ್ಬರು ಮೇಸ್ತ್ರಿ ಅಥವಾ ಕೂಲಿಯವರು ಯಾವ ರೀತಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದೇ ಥರ ಹಿಸ್ಟೋರಿಯನ್ಸು ಹಳೆ ಕಾಲದಲ್ಲಿ ನಡೆದಿರೋವಂಥ ಒಂದು ಇವೆಂಟನ್ನ ಅಥವಾ ಒಂದು ಸ್ಟೋರಿನ ಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಹಿಸ್ಟ್ರಿಯಾಗಿ ಕ್ರಿಯೇಟ್ ಮಾಡ್ತಾರೆ. ಹೆನ್ಸ್ ಇಟ್ ಈಸ್ ಸೆಡ್ ದಟ್ ವಿತೌಟ್ ಪ್ರಾಪರ್ ಸೋರ್ಸ್ ದೆರ್ ಈಸ್ ನೋ ಹಿಸ್ಟ್ರಿ. ಸೊ ಇವರು ಅದನ್ನು ಕಟ್ಟೋದಕ್ಕೆ ಏನು ಯೂಸ್ ಮಾಡ್ತಾರೆ, ದೇ ಯೂಸ್ ಎವಿಡೆನ್ಸಸ್. ಸೊ ಪ್ರೂಫ್ಗಳು ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ರಾಜ ಇರ್ತಾನೆ ಅಂದ್ಕೊಳ್ಳಿ, ಅಶೋಕ ಅಂತ ಒಬ್ಬ ರಾಜ ಇರ್ತಾನೆ ಅಂದ್ಕೊಳ್ಳಿ. ಅಶೋಕ ಹೋಗ್ಬಿಟ್ಟು ಒಂದು ಅಮೇರಿಕಾದಲ್ಲಿ ಒಂದು ಕಿಂಗ್ಡಮ್ ಕಟ್ದ ಅಂತ ಇರುತ್ತೆ ಯಾವುದೋ ಒಂದು ಹಿಸ್ಟ್ರಿ ಬುಕ್ಕಲ್ಲಿ. ಅದು ಒಪ್ಕೊಳ್ಳೋಕ್ಕಾಗತ್ತಾ ನಾವು? ಇಲ್ಲ. ಯಾಕೆ? ಅಶೋಕ ಅಮೇರಿಕಾಗೆ ಹೆಂಗೆ ಹೋಗಿದ್ದ ಅನ್ನೋದಕ್ಕೆ ಏನಾದರೂ ನಮಗೆ ಪ್ರೂಫ್ ಬೇಕು. ಆ ಪ್ರೂಫ್ನ ಹಿಸ್ಟ್ರಿ ಕೊಟ್ಟರೆ ಅದನ್ನು ನಾವು ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದಿಲ್ಲ ಅಂದರೆ ಸುಮ್ಮನೆ ಏನೋ ಕತೆ ಅಂತ ನಾವು ಅದನ್ನು ಡಿಸ್ಮಿಸ್ ಮಾಡ್ತೀವಿ. ಸೊ ಈ ಥರ ಹಿಸ್ಟೋರಿಯನ್ಸ್ ಏನು ಮಾಡ್ತಾರೆ, ಯಾವುದಾದ್ರು ಒಂದು ನಡೆದಿದೆ ಅಂತ ಯಾರಾದರೂ ಹೇಳಿದಾಗೋ ಅಥವಾ ಇವ್ರಿಗೇನಾದರೂ ಗೊತ್ತಾಯಿತು ಅಂದರೆ ಅದಕ್ಕೆ ಬೇಕಾಗಿರೋಂಥ ಪ್ರೂಫ್ಗಳೆಲ್ಲ ಇವರು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಅದಕ್ಕೆ ಒಂದು ಕಾಂಕ್ರೀಟ್ ಸ್ಟೋರಿ ಕೊಡ್ತಾರೆ. ಅಂದರೆ ಕ್ಲಿಯರಾಗಿ ಇದೇ ನಡೆದಿತ್ತು ಅಂತ ಪ್ರೂಫ್ ಸಮೇತ ಅವರು ನಮಗೆ ಹೇಳ್ತಾರೆ. ಅದಕ್ಕೆ ನಾವು ಪ್ರಾಪರ್ ಸೋರ್ಸ್ ಇಲ್ಲ ಅಂದರೆ, ಸೋರ್ಸ್ ಅಂದರೆ ಪ್ರಾಪರ್ ಎವಿಡೆನ್ಸು ಅಥವಾ ಏನೂ ಇಲ್ಲ ಅಂದರೆ ಹಿಸ್ಟ್ರಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಈ ಸೋರ್ಸಸ್ ಅಥವಾ ಎವಿಡೆನ್ಸಸ್ ಅಥವಾ ಪ್ರೂಫ್ ಈ ಥರ ಹೇಳಿದ್ನಲ್ಲ, ಅದರಲ್ಲಿ 2 ಥರ ಬರುತ್ತೆ. ಒಂದು ಬಂದು ಲಿಟ್ರರಿ ಸೋರ್ಸಸ್ ಅಂತ, ಇನ್ನೊಂದು ಬಂದು ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಂತ. ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬದಲು ನೀವೊಂದು ಇಲ್ಲಿ ಫ್ಲೋ ಚಾರ್ಟ್ ಇದೆ, ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಸೆಕೆಂಡ್. ಸೊ ನೋಡಿ, ಇಲ್ಲಿ ಫ್ಲೋ ಚಾರ್ಟ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಉಲ್ಟಾ ಇದೆ. ಇದನ್ನು ಬೇಕಾದ್ರೆ ಈ ಥರ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ, ನೀವು ಇಲ್ಲೂ ನೋಡ್ಕೊಬೋದು. ಇದು ಟಿಲ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಅಂದರೆ ರೊಟೇಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಈ ಥರ ಓನಾಗಿ ರೆಡಿ ಮಾಡಿದ್ದೀನಿ, ಇದರಲ್ಲೇ ನೋಡ್ಬೋದು. ನೋಡಿ, ಸೋರ್ಸಸ್ ಆಫ್ ಹಿಸ್ಟ್ರಿ ಅಂದರೆ ಏನು, ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಹಿಸ್ಟ್ರಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬೇಕಾಗಿರೋಂಥ ಪ್ರೂಫ್ಗಳು ಅಂತ. ಓಕೆ, ಸೊ ಈ ಪ್ರೂಫ್ಗಳಲ್ಲಿ 2 ಥರ ಇರುತ್ತೆ. ಒಂದು ಬಂದು ಲಿಟ್ರರಿ ಸೋರ್ಸಸ್ ಅಂತ, ಇನ್ನೊಂದು ಬಂದು ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಂತ. ಸೊ ಇಲ್ಲೂ ಇದೆ ನೋಡಿ ಟೆಕ್ಸ್ಟ್ ಬುಕ್ಕಲ್ಲೂ ನಿಮಗೆ ಲಿಟ್ರರಿ ಸೋರ್ಸಸ್ ಆ್ಯಂಡ್ ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಂತ. ಸೊ ಏನು ಲಿಟ್ರರಿ ಸೋರ್ಸಸ್ ಅಂದರೆ, ಲಿಟ್ರರಿ ಸೋರ್ಸಸ್ ಅಂದರೆ ಯಾರಾದರೂ ಬರೆದಿರೋ ಅಂಥದ್ದು. ಇದು ಏನಾದರೂ ಬರೆದಿರ್ಬೋದು, ಒಂದು ಕಲ್ಲ ಮೇಲೆ ಕೆತ್ತನೆ ಮಾಡಿರೋವಂಥದ್ದು ಇರ್ಬೋದು, ಅಥವಾ ಯಾರಾದರೂ ಒಂದು ಬುಕ್ ಬರೆದಿರೋವಂಥದ್ದು ಇರ್ಬೋದು, ಒಂದು ಪೋಯಮ್ ಬರೆದಿರೋವಂಥದ್ದು ಇರ್ಬೋದು, ಅಥವಾ ಒಂದು ಯಾವುದಾದ್ರು ತಾಳೆಪತ್ರಗಳ ಮೇಲೆ ಏನಾದರೂ ಬರೆದಿರೋವಂಥದ್ದು ಇರ್ಬೋದು. ಇದೆಲ್ಲನೂ ಕೂಡ ನಾವು ಲಿಟ್ರರಿ ಸೋರ್ಸಸ್ ಅಂತ ಕರಿತೀವಿ. ಆರ್ಕಿಯೋಲಾಜಿಕಲ್ ಸೋರ್ಸಸ್ ಅಂದರೆ ಹಳೆ ಕಾಲದ ವಸ್ತುಗಳು ಯಾವುದಾದ್ರೂ ಪ್ರೂಫ್ ಥರ ಸಿಕ್ಕಿದ್ರೆ, ಅಂದರೆ ಕಾಯಿನ್ಸ್ ಇರ್ಬೋದು, ಹಳೆ ಕಾಲದ ರಾಜರು ಕ್ರಿಯೇಟ್ ಮಾಡಿರೋ ಕಾಯಿನ್ಸು, ಅವ್ರು ಕಟ್ಸಿರುವಂಥ ದೇವಸ್ಥಾನಗಳು, ಅಥವಾ ಅವ್ರು ಎಲ್ಲೋ ಒಂದು ಕಡೆ ಏನೋ ಒಂದು ನೆಟ್ಟಿರ್ತಾರೆ ಅದರದ್ದು ಪಿಲ್ಲರ್ ಥರ ಅಂಥದ್ದು, ಇದೆಲ್ಲ ಕೂಡ ಆರ್ಕಿಯೋಲಾಜಿಕಲ್ ಸೋರ್ಸಸ್ಸು ಆಗುತ್ತೆ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಲಿಟ್ರರಿ ಸೋರ್ಸಸ್ ಅಂತ ಹೇಳಿದ್ರೆ, ನಾನು ಇದೇನು ಬೇಡ, ಜಸ್ಟ್ ಫ್ಲೋ ಚಾರ್ಟ್ ಯೂಸ್ ಮಾಡಿ ಎಕ್ಸ್ಪ್ಲೇನೇ ಮಾಡ್ತೀನಿ, ಇಲ್ಲೇ ಮಾಡ್ತೀನಿ. ಲಿಟ್ರರಿ ಸೋರ್ಸಸ್ಸಲ್ಲಿ ಅಂದರೆ ಹೇಳಿದ್ನಲ್ಲ ಬರೆದಿರೋ ಅಂಥದ್ದು ಅಂತ, ಅದರಲ್ಲಿ 2 ಥರ ಬರುತ್ತೆ. ಒಂದು ಬಂದು ರಿಟರ್ನ್ ಲಿಟ್ರೇಚರು, ಇನ್ನೊಂದು ಬಂದು ಓರಲ್ ಲಿಟ್ರೇಚರ್ ಅಂತ. ಸೊ ರಿಟರ್ನ್ ಲಿಟ್ರೇಚರ್ ಅಂದರೆ ಏನು, ಯಾರಾದರೂ ಬರೆದಿರೋ ಅಂಥದ್ದು ಅಂತ, ಅಂದರೆ ಫಿಸಿಕಲ್ ಬರೆದಿರೋ ಅಂಥ ಪ್ರೂಫ್ಗಳು ನಮಗೆ ಸಿಗಬೇಕು. ಓರಲ್ ಲಿಟ್ರೇಚರ್ ಅಂದರೆ ಬರೆದಿರೋ ಅಂಥದ್ದು ಏನಿಲ್ಲ, ಬರೀ ಕತೆಗಳ ಥರ ನಾವು ಕೇಳಿರೋ ಅಂಥದ್ದು ಇರ್ಬೋದು. ಯಾಕಂದರೆ ನಾವು ತುಂಬ ಹಳೆ ಕಾಲದಲ್ಲಿ ಹೋದರೆ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ವೇದಗಳಿರ್ಬೋದು ಫಾರ್ ಎಕ್ಸಾಂಪಲ್, ಅದನ್ನು ಯಾರೂ ಬರೆದಿಡ್ತಿರ್ಲಿಲ್ಲ. ಅದು ಅವರು ತಂದೆ ಮಗನಿಗೆ, ಮಗ ಮೊಮ್ಮಗನಿಗೆ ಓರಲ್ಲಾಗಿ ಹೇಳ್ಕೊಡೋರು, ಅಂದರೆ ಬಾಯ್ಪಾಠ ಮಾಡೋದು ಅಂತ ಹೇಳ್ತೀವಲ್ವ, ಬೈ ಹಾರ್ಟ್ ಅಂತ, ಆ ಥರ ಹೇಳ್ಕೊಡೋರು.
ಸೊ ಅಂಥದ್ದನ್ನು ಕೂಡ ನಾವು ಹಿಸ್ಟ್ರಿ ಅಂತಲೇ ಅಥವಾ ಹಿಸ್ಟಾರಿಕಲ್ ಸೋರ್ಸಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ರಿಟನ್ನು ಮತ್ತು ಓರಲ್ಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಸೊ ಈಗ ರಿಟರ್ನ್ ಲಿಟ್ರೇಚರಲ್ಲಿ 2 ಥರ ಬರುತ್ತೆ. ಒಂದು ಬಂದು ನೇಟಿವ್ ಲಿಟ್ರೇಚರ್ ಅಂತ, ಇನ್ನೊಂದು ಬಂದು ಫಾರಿನ್ ಲಿಟ್ರೇಚರ್ ಅಂತ. ಸೊ ನೇಟಿವ್ ಲಿಟ್ರೇಚರ್ ಅಂದರೆ ಏನಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಬಗ್ಗೆ ಬರಿತಾ ಇದ್ದಾರೆ ಅಂದ್ಕೊಳ್ಳಿ. ಇಂಡಿಯಾದ ಬಗ್ಗೆ ಇಂಡಿಯಾ ದೇಶದೇ ವ್ಯಕ್ತಿ ಬರಿತಾ ಇದ್ದರೆ, ಏನಾದರೂ ಬರೆದಿದ್ದರೆ ಅದನ್ನು ನಾವು ನೇಟಿವ್ ಲಿಟ್ರೇಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮುದ್ರಾ ರಾಕ್ಷಸ ಅನ್ನೋ ಒಂದು ಬುಕ್ ಇರ್ಬೋದು, ಈ ಥರ ಯಾವುದಾದ್ರೂ ಒಂದು. ಫಾರಿನ್ ಲಿಟ್ರೇಚರ್ ಅಂತ ಹೇಳಿದ್ರೆ ಈಗ ನಮ್ಮ ದೇಶದ ಬಗ್ಗೆ ಬೇರೆ ದೇಶದ ವ್ಯಕ್ತಿ ಏನಾದರೂ ಬರೆದ್ರೆ ಅದನ್ನು ನಾವು ಫಾರಿನ್ ಲಿಟ್ರೇಚರ್ ಅಂತ ಕರಿತೀವಿ. ಅದೇ ಥರ ಬೇರೆ ದೇಶದ ಬಗ್ಗೆ ನಾವೇನಾದರೂ ಬರೆದ್ರೆ ಅದನ್ನು ಕೂಡ ನಾವು ಫಾರಿನ್ ಲಿಟ್ರೇಚರ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ಲ, ಸೋರ್ಸಸ್ ಆಫ್ ಹಿಸ್ಟ್ರಿಯಲ್ಲಿ 2 ಥರ, ಒಂದು ಲಿಟ್ರರಿ ಸೋರ್ಸಸ್ ಬರೆದಿರೋವಂಥದ್ದು, ಇನ್ನೊಂದು ಆರ್ಕಿಯಾಲಜಿಕಲ್ ಸೋರ್ಸಸ್. ಬರೆದಿರೋವಂಥದ್ರಲ್ಲಿ ರಿಯಲಾಗಿ ಬರೆದಿರೋವಂಥದ್ದೊಂದು, ಮತ್ತು ಓರಲ್ ಬಾಯಿಯಿಂದ ಬಾಯಿಗೆ ಹೇಳಿರೋವಂಥದ್ದು ಇರ್ಬೋದು, ಆ ಥರ 2 ಬರುತ್ತೆ. ರಿಟರ್ನಲ್ಲಿ 2 ಬರುತ್ತೆ, ನೇಟಿವ್ ಮತ್ತು ಫಾರಿನ್. ನೇಟಿವ್ ಅಂದರೆ ನಮ್ಮ ಬಗ್ಗೆ ನಾವೇ ಬರೆದಿರೋದು, ಫಾರಿನ್ ಅಂದರೆ ನಮ್ಮ ಬಗ್ಗೆ ಬೇರೆಯವರು ಬರೆದಿರೋದು. ಓರಲ್ ಲಿಟ್ರೇಚರ್ ನಾವು ಬಂದ್ವಿ ಅಂದರೆ ಇದರಲ್ಲೂ ಕೂಡ 3 ಥರ ಬರುತ್ತೆ. ಲಾವಣೀಸ್ ಅಂತ ಹೇಳಿದ್ರೆ ಹಳೆ ಕಾಲದ ಪದ್ಯಗಳು ಕೆಲವು ಬರ್ತಾಯಿತ್ತು. ಹಳೆ ಕಾಲದಲ್ಲಿ ಈ ಥರ ಇತ್ತು, ಗಂಡುಗಲಿ ಕುಮಾರರಾಮನ ಬಗ್ಗೆ ಇರ್ಬೋದು, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಈ ಥರ ಸುಮಾರು ಕತೆಗಳನ್ನು ಅವರು ಪದ್ಯಗಳ ರೂಪದಲ್ಲಿ ಹೇಳ್ತಾಯಿದ್ರು. ಸೊ ಅದು ಕೂಡ ಓರಲ್ ಲಿಟ್ರೇಚರ್ಗೆ ಬರುತ್ತೆ. ಫೋಕ್ ಟೇಲ್ಸ್, ದಂತಕಥೆಗಳು ಅಂತ ಕರಿತೀವಲ್ವ, ಇಂಥ ಜಾಗದಲ್ಲಿ ಬಲರಾಮ ಇದ್ದ, ಇಂಥ ಜಾಗದಲ್ಲಿ ಇಂಥವ್ರು ಯಾರೋ ಒಬ್ಬರು ಇದ್ದರು, ರಾಜ ಇದ್ದರು, ಈ ಥರ ಕೆಲವು ಕತೆಗಳು ಜನರ ಬಾಯಲ್ಲಿ ಇರ್ತವೆ. ಅಂಥದ್ದು ಕೂಡ ನಾವು ಓರಲ್ ಲಿಟ್ರೇಚರ್ಗೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಲೆಜೆಂಡ್ಸ್ ಅಂತ ಹೇಳಿದ್ರೆ ಇದು ಕೂಡ ಹಳೆ ಕಾಲದಲ್ಲಿ ಏನೋ ನಡೆದಿತ್ತಂತೆ, ಅಥವಾ ಈ ಥರ ಇತ್ತಂತೆ, ಸ್ಥಳ ಪುರಾಣ ಈ ಥರ ಇತ್ತಂತೆ, ರಾಮ ಸೀತೆ ಒಂದು ವನವಾಸಕ್ಕೆ ಹೋಗೋ ಟೈಮಲ್ಲಿ ಇಲ್ಲೊಂದಷ್ಟು ದಿನ ಇದ್ರಂತೆ, ಈ ಥರದ್ರೆಲ್ಲ ಸ್ವಲ್ಪ ಇರುತ್ತಲ್ಲ, ಅಂಥದ್ದು ಲೆಜೆಂಡ್ಸ್ ಅಂತ. ಓಕೆ, ಇವೆಲ್ಲ ಕೂಡ ಯಾವುದು ಬರೆದಿರೋಂಥ ಪ್ರೂಫ್ಗಳು ಯಾವುದೂ ಇರೋಲ್ಲ, ಬರೀ ಬಾಯಲ್ಲಿಂದ ಬಾಯಿಗೆ ಹೇಳಿರ್ತಾರೆ. ಇದು ಓರಲ್ ಲಿಟ್ರೇಚರ್. ಓಕೆ, ಸೊ ಲಿಟ್ರರಿ ಸೋರ್ಸಸ್ ಅರ್ಥ ಆಯಿತು ನಿಮಗೆ ಕಂಪ್ಲೀಟ್ಲಿ. ನೆಕ್ಸ್ಟ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಇದರಲ್ಲಿ 4 ಥರ ಬರುತ್ತೆ, 3 ಥರ ಬರುತ್ತೆ, ಇನ್ನು ಮಿಕ್ಕಿದ್ದು ಅದರ್ಸ್ ಅಂತ, ಇದು ಮಿಸ್ ಆಗಿದೆ. ಒಂದು ಬಂದು ಮಾನ್ಯುಮೆಂಟ್ಸ್ ಅಂತ, ಹಳೆ ಕಾಲದಲ್ಲಿ ಕಟ್ಟಿಸಿರುವಂಥ ಬಿಲ್ಡಿಂಗ್ಸ್, ತಾಜ್ ಮಹಲ್ ಇರ್ಬೋದು, ಕುತುಬ್ ಮಿನಾರ್ ಇರ್ಬೋದು, ಅಥವಾ ಯಾವುದಾದ್ರು ಟೆಂಪಲ್ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಈಗ ಗ್ರೇಟ್ ಬಾತ್ ಅಂತ ಇದೆ ಅಂಥದ್ದಿರ್ಬೋದು, ಇವೆಲ್ಲ ಕೂಡ ಮಾನ್ಯುಮೆಂಟ್ಸ್ ಅಂಡರ್ಗೆ ಬರುತ್ತೆ. ಇದು ಕೂಡ ನಮಗೆ ಹಳೆ ಕಾಲದಲ್ಲಿ ಏನು ನಡೆದಿತ್ತು ಅಂತ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಕಾಯಿನ್ಸ್, ಯಾವುದಾದ್ರು ರಾಜ ಒಂದು ಕಾಯಿನ್ಸ್, ಇವಾಗ ಅವನ ಅಧಿಕಾರಕ್ಕೆ ಬಂದ ಮೇಲೆ ಕಾಯಿನ್ಗಳನ್ನು ಮಿಂಟ್ ಮಾಡ್ತಿದ್ದ, ಅಚ್ಚಾಕ್ಸ್ತಾ ಇದ್ದ. ಸೊ ಅಂಥ ಕಾಯಿನ್ಗಳು ಸಿಗೋವಂಥದ್ದು ಇರ್ಬೋದು. ನೆಕ್ಸ್ಟ್ ಇನ್ಸ್ಕ್ರಿಪ್ಷನ್ಸ್, ಎಲ್ಲಾದರೂ ಬಂಡೆಗಳ ಮೇಲೆ ಅಥವಾ ಕಲ್ಲುಗಳ ಮೇಲೆ, ದೇವಸ್ಥಾನಗಳ ಮೇಲೆ ಕೆತ್ತನೆ ಮಾಡಿಸ್ತಾ ಇದ್ರು. ಇದೆಲ್ಲ ಕೂಡ ನಮಗೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಗಿ ಇರುತ್ತೆ. ಇದಲ್ಲದೆ ಇನ್ನೂ ಸುಮಾರು ಇರುತ್ತೆ, ಈ ಅದರ್ಸ್ ಅಂತ ಬರುತ್ತೆ ಇಲ್ಲಿ. ಅದರಲ್ಲಿ ನಿಮಗೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಪಾಟ್ಗಳಿರ್ಬೋದು, ಅಥವಾ ಹಳೆ ಕಾಲದಲ್ಲಿ ಇವಾಗ ಯಾವುದೋ ಒಂದು ಚಿಕನ್ ತಿಂದಿದ್ರು ಅಂದ್ಕೊಳ್ಳಿ, ಅದರದ್ದು ತಿಂದುಬಿಟ್ಟು ಮೂಳೆನ ಬಿಸಾಕಿರ್ತಾರೆ, ಆ ಮೂಳೆ ಯಾವುದೋ ಸಿಗುತ್ತೆ ಅಂದ್ಕೊಳ್ಳಿ, ಅದು, ಇವೆಲ್ಲ ಕೂಡ ನಮಗೆ ಆರ್ಕಿಯಾಲಜಿಕಲ್ ಸೋರ್ಸಸ್ಸೇ ಆಗಿರುತ್ತೆ. ಸೊ ಅದನ್ನು ಇಲ್ಲಿ ಇನ್ನೊಂದು ಸರಿ ನೀವು ಗ್ಲಾನ್ಸ್ ಮಾಡ್ಬೋದು. ಲಿಟ್ರರಿ ಸೋರ್ಸಸ್, ಆರ್ಕಿಯಾಲಜಿಕಲ್ ಸೋರ್ಸಸ್, ಅದರದ್ದು ಫ್ಲೋ ಚಾರ್ಟು, ಇದೆಲ್ಲ. ನೆಕ್ಸ್ಟ್ ಬಂದು ಕ್ರೋನಾಲಜಿ ಅಂತ. ಏನು ಕ್ರೋನಾಲಜಿ ಅಂದರೆ ಸಿಂಪಲ್ಲು, ಸ್ಟೆಪ್ ಬೈ ಸ್ಟೆಪ್ ಅಂದರೆ ಫಸ್ಟ್ ಯಾವುದಾಯಿತು ಆಮೇಲೆ ಯಾವುದಾಯಿತು ಅಂತ. ಇವಾಗ ನಿಮಗೆ A to Z ಬರೀರಿ ಅಂತೇಳಿದ್ರೆ ನೀವೇನು ಮಾಡ್ತೀರಾ, ಫಸ್ಟ್ A ಬರೀತೀರಾ, ಆಮೇಲೆ B ಬರೀತೀರಾ, ಆಮೇಲೆ C ಬರೀತೀರಾ ಅಲ್ವಾ. ಅದೇ ಥರನೇ ಕ್ರೋನಾಲಜಿ ಅಂದರೆ ಫಸ್ಟ್ ಯಾವುದಾಯಿತು, ಇವತ್ತು ಬೆಳಗ್ಗೆ ಏನಾಯಿತು, ಮಧ್ಯಾಹ್ನ ಏನಾಯಿತು, ಸಾಯಂಕಾಲ ಏನಾಯಿತು, ರಾತ್ರಿ ಏನಾಯಿತು, ಈ ಥರ ಬರೆಯೋದನ್ನು ನಾವು ಕ್ರೋನಾಲಜಿ ಅಂತೀವಿ. ಇದು ಯಾವಾಗ ನಾವು ಮಧ್ಯಾಹ್ನ ನಾನು ಈ ಥರ ಇದ್ದೆ, ಬೆಳಗ್ಗೆ ಆ ಥರ ಆಯಿತು, ರಾತ್ರಿ ಹಿಂಗಿದ್ದೆ, ಸಾಯಂಕಾಲ ಈ ಥರ ಇದ್ದೆ ಅಂತ ಉಲ್ಟಾ ಮಾಡ್ತೀವಿ, ಆವಾಗ ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಒಂದು ಹಿಸ್ಟ್ರಿ ಕನ್ಸ್ಟ್ರಕ್ಟ್ ಮಾಡೋವಾಗ ಈ ಕ್ರೋನಾಲಜಿ ತುಂಬ ಇಂಪಾರ್ಟೆಂಟ್. ಫಸ್ಟ್ ಏನಾಯಿತು, ಆಮೇಲೆ ಏನಾಯಿತು ಅನ್ನೋದು ನಾವು ತಿಳ್ಕೊಳ್ಬೇಕು. ಕ್ರೋನಾಲಜಿ ಆಸ್ ಸ್ಟಾರ್ಟೆಡ್ ಫ್ರಮ್ ಎ ಸಿಗ್ನಿಫಿಕೆಂಟ್ ಡೇ, ಸಚ್ ಕ್ರೋನಾಲಜಿ ಈಸ್ ಕಾಲ್ಡ್ ಶಾಖ. ಸೊ ಕ್ರೋನಾಲಜಿ ಯೂಶಲಿ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಶುರುವಾಗುತ್ತೆ ಅಂತ, ಇದು ಇಂಡಿಯಾದಲ್ಲೇ ಅಲ್ಲ, ಎಲ್ಲ ಕಡೆನೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಯರ್ ಯಾವುದಿದು 2026 ಅಂದ್ಕೊಳ್ಳಿ. ಇದರ ಅರ್ಥ ಏನು, ಭೂಮಿ ಸೃಷ್ಟಿಯಾಗಿ ಬರೀ 2026 ವರ್ಷ ಆಯಿತು ಅಂತನಾ? ಅಲ್ಲ, ಭೂಮಿ ಸೃಷ್ಟಿಯಾಗಿ ಕೋಟ್ಯಾಂತರ ವರ್ಷ ಆಗಿದೆ. ಆದರೆ ಇದನ್ನು ನಾವು ಕಾಮನ್ ಎರಾ ಅಂತ ನಾವು ತೊಗೊಳ್ತೀವಿ. ಅಂದರೆ ಏನು ನೋಡಿ, ಇದು ಮೊದಲೆಲ್ಲ ಕ್ರಿಶ್ಚಿಯನ್ ಎರಾ ಅಂತಲೇ ತೊಗೊತಾ ಇದ್ದಿದ್ದು, ಇವಾಗ ಅದು ಕಾಮನ್ ಎರಾ ಅಂತ ಕರೀತಾರೆ. ಸೊ ಏನು ಅಂದರೆ ಒಂದು ಸ್ಪೆಸಿಫಿಕ್ ಟೈಮ್ನ ತೊಗೊಂಡು ಇಲ್ಲಿಂದ ನಾವು ಇಯರ್ನ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ತೊಗೊಳ್ತಾರೆ. ಏನಾದರೂ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗಿರುತ್ತೆ,
ಅಲ್ಲಿಂದ ಈಗ 1 ಇಯರ್ 2 ಇಯರ್ 3 ಇಯರ್ 4 ಇಯರ್ ಅಂತ ಕೌಂಟ್ ಮಾಡ್ಕೊಂಬರ್ತಾರೆ. ಈಗ ನಾವು 2026 ಅಂದರೆ ಜೀಸಸ್ ಕ್ರೈಸ್ಟು ಅವರು ಸಮಾಧಿ ಆದ್ರಲ್ಲ, ಅವರಿದ್ದಂಥ ಟೈಮು, ಆ ಟೈಮಿಂದ ಅವರು ತೀರೋಗಿ 1 ಇಯರ್ ಆಯಿತು, 2 ಇಯರ್ ಆಯಿತು, 3 ಇಯರ್ ಆಯಿತು, 4 ಇಯರ್ ಆಯಿತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಬಂದಿರೋದು. ಸೊ ಆ ಥರ ಇದನ್ನು ಕ್ರಿಶ್ಚಿಯನ್ ಎರಾ ಅಂತಲೂ ಕರೀತಾರೆ ಅಥವಾ ಕಾಮನ್ ಎರಾ ಅಂತ ಕೂಡ ಕರೀತಾರೆ. ಅದೇ ಥರನೇ ಮುಸ್ಲಿಮ್ಸಲ್ಲಿ ಅಂದ್ಕೊಳ್ಳಿ, ಅವರು ಒಂದು ಟ್ರಾವೆಲ್ ಮಾಡ್ತಾರೆ, ಪಿಲಿಗ್ರಿಮೇಜ್, ಮದೀನಾಯಿಂದ ಮೆಕ್ಕಾಗೆ ಟ್ರಾವೆಲ್ ಮಾಡ್ತಾರೆ. ಸೊ ಅದು ಹಜ್ ಅಂತೇನೋ ಮಾಡ್ತಾರೆ. ಅಲ್ಲಿಂದ ಡೇಟ್ ಅವ್ರ ಲೆಕ್ಕ, ಅವರು 1 ಇಯರ್ 2 ಇಯರ್ 3 ಇಯರ್ ಅಂತ ತೊಗೊಂಡು ಅವರು ಆಲ್ಮೋಸ್ಟು 1400 ಇಯರ್ಸ್ಗೆ ಬಂದಿದ್ದಾರೆ. ಆ ಥರ ಇವಾಗ ನಮ್ಮಲ್ಲೂ ಅದೇ ಥರ ಇದೆ. ಹಿಂದೂ ಟ್ರೆಡಿಷನ್ ಅಥವಾ ಇಂಡಿಯನ್ ಟ್ರೆಡಿಷನಲ್ಲಿ ನಮ್ಮಲ್ಲಿ ಶಾಖಾಸ್ ಅಂತ ಕರಿತೀವಿ. ಅಂದರೆ ಯಾವುದಾದ್ರೂ ಒಬ್ಬ ರಾಜ ಅಧಿಕಾರಕ್ಕೆ ಬಂದ ಮೇಲೆ ಏನಾದರೂ ಒಂದು ಗ್ರೇಟ್ ಇವೆಂಟನ್ನು ಮಾಡಿರ್ತಾನೆ, ಅಶ್ವಮೇಧ ಯಾಗ ಅಂತನೋ ಮತ್ತೊಂದು ಏನೋ ಒಂದು ಮಾಡಿರ್ತಾನೆ, ಅಥವಾ ಯಾವುದಾದ್ರು ಒಂದು ಯುದ್ಧ ಗೆದ್ದಿರ್ತಾನೆ, ಈ ಥರ. ಸೊ ಅವನೇನು ಮಾಡ್ತಾನೆ, ಅಲ್ಲಿಂದ ಅವನು 1 ಇಯರ್ 2 ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ವಿಕ್ರಮಶಕ ಹತ್ರ ಸುಮಾರಿದೆ ನಮ್ಮಲ್ಲೂ ಕೂಡ. ಸೊ ಇಫ್ ವಿ ಸೇ ದಟ್ ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ 1336 AD means 1336 years have passed since the year of Jesus. ಸೊ ಈಗ ನಾವು ವಿಜಯನಗರ ಎಂಪೈರು 1336 ಅದು ಫೌಂಡೇಶನ್ ಅಂದರೆ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳಿದ್ವಿ ಅಂತಂದರೆ, ಅದರ ಅರ್ಥ ಜೀಸಸ್ ಅಂದರೆ ಇದ್ದಂಥ ಟೈಮ್ಗಿಂತ 1336 ವರ್ಷ ಆದಮೇಲೆ ಈ ಒಂದು ವಿಜಯನಗರ ಎಂಪೈರ್ ಫೌಂಡ್ ಆಯಿತು ಅಂತ ಅರ್ಥ. ನೋಡಿ, ನಮ್ಮಲ್ಲಿ ಶಾಲಿವಾಹನ ಶಾಖ ಇದೆ, ಗುಪ್ತ ಶಾಖ, ವಿಕ್ರಮ ಶಾಖ ಆ ಥರ ಇದೆ. ಮುಸ್ಲಿಮ್ಸಲ್ಲಿ ಇಜಿರ ಶಾಖ ಆ ಥರ. ಇಜಿರ ಶಾಖ ಅಂತ ಎಲ್ಲ ಅಲ್ಲಿಂದ ಕ್ಯಾಲ್ಕುಲೇಷನ್ ಅನ್ನೋ ಥರ. ಎ ಸೆಂಚುರಿ ಈಸ್ 100 ಇಯರ್. ವಿ ಆರ್ ಇನ್ ದಿ 21st century ಆಫ್ ದಿ ಕಾಮನ್ ಎರಾ. ನೋಡಿ, ಕಾಮನ್ ಎರಾ ಅಂದರೆ ಹೇಳಿದ್ನಲ್ಲ, ಇವಾಗ ಏನು ಫಾಲೋ ಮಾಡ್ತಾ ಇದ್ದೀವಿ ಇದನ್ನೇ ಕಾಮನ್ ಎರಾ, ಕ್ರಿಶ್ಚಿಯನ್ ಎರಾ ಎರಡೂ ಒಂದೇ. ಇದರಲ್ಲಿ ನಾವು 21st centuryಯಲ್ಲಿ ಇದ್ದೀವಿ. ಅಂದರೆ ಫಸ್ಟ್ ಸೆಂಚುರಿ ಅಂದರೆ 0 ಇಂದ 100ವರೆಗೂ, ಸೆಕೆಂಡ್ ಸೆಂಚುರಿ ಅಂದರೆ 101 ಇಂದ 200ವರೆಗೂ ಈ ಥರ ಹೋಗುತ್ತೆ. ಸೊ 20th century ಅಂದರೆ 1900 ಇಂದ 2000ವರೆಗೂ, 21st century ಅಂದರೆ 2001 ಇಂದ 2100ವರೆಗೂ. ಸೊ 21st centuryಯಲ್ಲಿ ನಾವು ಇವಾಗ ಇರೋ ಅಂಥದ್ದು. ಸೊ ನಿಮಗೆ ಹೆಸರುಗಳಲ್ಲಿ ಒಂದು ಕನ್ಫ್ಯೂಷನ್ ಆಗುತ್ತೆ, ಇದನ್ನು ಇನ್ನೊಂದು ಸರಿ ನಾವು ಹೇಳ್ಕೊಡ್ತೀನಿ ನಾನು ಯಾವ ಥರ ಅಂತ. ಇವಾಗ ಜೀಸಸ್ ಇದ್ದಂಥ ಟೈಮ್ ಅನ್ಕೋ, ಇದು ಯಾವುದೋ ಒಂದು ಇಯರ್, ಇಲ್ಲೇ ಹೇಳ್ಕೊಟ್ಬಿಡ್ತೀನಿ. ಜೀಸಸ್ ಇದ್ದಂಥ ಟೈಮ್ ಅಂದ್ಕೊಳ್ರಿ. ಜೀಸಸ್ಸು ತೀರೋಗಿ 100 ಇಯರ್ಸ್ ಆದಮೇಲೆ ನಾವು 100 ಇಯರ್ ಅಂತ ಕರಿತೀವಿ. ಜೀಸಸ್ ತೀರೋಗಿ 200 ಇಯರ್ಸ್ ಆಯಿತು ಅಂದರೆ 200 ಇಯರ್, 300 ಇಯರ್ ಆ ಥರ, ಅಥವಾ 201 ಇಯರ್, 202 ಇಯರ್ ಆ ಥರ ಸ್ಕೇಲ್ ಥರ. ಜೀಸಸ್ಗೂ ಮೊದಲು ಏನು ನಡೆದಿತ್ತು, ಜೀಸಸ್ ಮೊದಲು ಎಷ್ಟೊಂದು ನಡೆದಿತ್ತು. ಸೊ ಅದನ್ನು ಕೌಂಟ್ ಮಾಡಬೇಕಂದ್ರೆ ಉಲ್ಟಾ, ಇದು ಇಂಟೀಜರ್ಸಲ್ಲಿ ನೀವು ನೋಡಿರ್ತೀರ ಮ್ಯಾಥ್ಸಲ್ಲಿ. ಸೊ -1 -2 -3 -4 ಅಂತ ನೋಡ್ತಿರಲ್ಲ, ಆ ಥರ. ಸೊ ಜೀಸಸ್ ಹುಟ್ಟೋದಕ್ಕೂ 50 ವರ್ಷ ಮೊದಲು ಏನಾದರೂ ಅಥವಾ 100 ವರ್ಷದ ಮೊದಲು ಏನಾದರೂ ನಡೆದಿತ್ತು ಅಂದರೆ ಅದು 100 BC ಅಂತ ಕರಿತೀವಿ, ಬಿಫೋರ್ ಕಾಮನ್ ಎರಾ ಅಂತ. BCE ಅಥವಾ BC ಎರಡು ಒಂದೇ. 100 ಇಯರ್ಸ್ ಮೊದಲು ನಡೆದಿದ್ರೆ ಅದು 100 BCE. 300 ಇಯರ್ಸ್ ಮೊದಲು ನಡೆದಿದ್ರೆ ಅದನ್ನು 300 BCE ಅಂತ ಕರಿತೀವಿ. ಓಕೆ, ಬಿಫೋರ್ ಕಾಮನ್ ಎರಾ ಅಂತ. ಇಯರ್ಸ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೋಗ್ರೆಸ್ ಆಫ್ ಹ್ಯೂಮನ್ ಕೈಂಡ್. ಇಯರ್ಸ್ ಏನು ಮಾಡುತ್ತೆ, ನಮಗೆ ಹ್ಯೂಮನ್ ಬೀಯಿಂಗ್ಸ್ ಯಾವ ರೀತಿ ಪ್ರೋಗ್ರೆಸ್ ಆದರು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಇದ್ದರು ಅಂತ ತಿಳಿಸೋದಕ್ಕೆ ನಮಗೆ ಕಂಪ್ಲೀಟ್ಲಿ ಹೆಲ್ಪ್ ಮಾಡುತ್ತೆ. ದಿ ಪರ್ಪಸ್ ಆಫ್ ಇಯರ್ಸ್ ಇಂಡಿಕೇಟ್ ದಿ ಸೀಕ್ವೆನ್ಸಿಂಗ್ ಆಫ್ ಇವೆಂಟ್ಸ್, ಕ್ರಾನಾಲಜಿ ಇನ್ ಆರ್ಡರ್. ಸೊ ಈ ಇಯರ್ಸ್ ಏನು ಮಾಡುತ್ತೆ, ಯಾವುದಾದ್ಮೇಲೆ ಯಾವ್ದು ನಡೀತು ಅಂತ ಹೇಳೋದು ನಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡುತ್ತೆ. ಇಯರ್ಸ್ ಆರ್ ನಾಟ್ ದೇರ್ ಓನ್ಲಿ ಫಾರ್ ಮೆಮೊರೈಸೇಷನ್. ಇದು ಬರೀ ಮೆಮೊರೈಸೇಷನ್ಗೆ ಮಾತ್ರ ಅಲ್ಲ, ಇದು ಕ್ರೋನಾಲಜಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಎಲ್ಲ ಥರ ಟೈಮ್ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗಿದು ಬೇಕಾಗುತ್ತೆ.